ಪಾಸ್ಟ್ ರಿವೈವ್ ಮಾಡೋಕ್ಕೆ ಎಷ್ಟೊಂದು ಟೆಕ್ನಿಕ್ಸು, ಎಷ್ಟೊಂದು ಥೆರಪಿಗಳು, ಹಿಪ್ನಾಸಿಸ್ ಏನೇನೋ ಇದೆ. ಯಾಕೆ ಹೋಗಬೇಕು ಅದಕ್ಕೆಲ್ಲ? ಯಾಕೆ ತಿಳ್ಕೋಬೇಕು ನಮ್ಮ ಪಾಸ್ಟ್ನ? ಪಾಸ್ಟ್ ಅದೇ ಜನ್ಮ ಜನ್ಮಾಂತರದ್ದು. ತಿಳ್ಕೊಂಬಿಟ್ರೆ ಏನಾಗತ್ತೆ? ತಿಳ್ಕೊಂಡು ನಾವು ಅದನ್ನೆಲ್ಲ ಸರಿಪಡಿಸೋಕ್ಕಾಗತ್ತಾ? ಮುಂಚೆನೇ ಗೊತ್ತಿದ್ರೆ ನಾವು ಯಾರ ಜೊತೆ ಏನೇನು ಕರ್ಮಗಳು ಮಾಡಿದ್ವಿ ಅವ್ರ ಹತ್ರ ಎಲ್ಲ ಹೋಗಿ ಸರಿ ಮಾಡ್ಕೊಳಕ್ಕಾಗತ್ತಾ? ಇದು ನೇಚರ್ಗೆ ಕಂಪ್ಲೀಟ್ ಎಗೇನ್ಸ್ಟ್. ನಮಗೆ ನೆನಪಾಗಬೇಕಾದದನ್ನು ಈಗ ಪ್ರಾರಬ್ಧ ಕರ್ಮದಲ್ಲಿ ಪರಮಾತ್ಮ ನೆನಪು ಮಾಡಿಕೊಡ್ತಾನೆ. ನೇಚರ್ನಲ್ಲಿ ನಮಗೆ ಎಷ್ಟು ಜ್ಞಾಪಕ ಬೇಕೋ ಈ ಜನ್ಮಕ್ಕೆ ಅಷ್ಟು ಜ್ಞಾಪಕ ಬಂದೇ ಬರುತ್ತೆ. ಅರ್ಜುನನಿಗೆ ಕೃಷ್ಣ ಅದನ್ನೇ ಹೇಳಿದ್ದು, ಎಲ್ಲ ನಿನ್ನ ಬುದ್ಧಿಗೆ ಜ್ಞಾಪಕ ಕೊಡೋಲ್ಲ ಅಂತ. ಆ ಥರ ಎಲ್ಲ ಜ್ಞಾಪಕ ಬಂದುಬಿಟ್ಟಿದ್ರೆ ಕ್ಯೂಸ್ ಆಗೋಗಿರೋದು, ಹುಚ್ಚಿಡಿದ್ಬಿಟ್ಟಿರೋದು. ಈ ಜನ್ಮದ್ದೇ ಹಿಂದಿಂದೆಲ್ಲ ಜ್ಞಾಪಿಸ್ಕೊಳ್ಳೋಷ್ಟರಲ್ಲಿ ಡಿಪ್ರೆಷನ್ ಆಗುತ್ತೆ. ಯೋಚನೆ ಮಾಡಿ ನೋಡಿ. ಆ ಥರ ಹಿಪ್ನೋಸಿಸ್ ಯಾವುದಕ್ಕೂ ಹೋಗಬೇಡಿ. ಗೊತ್ತಾಗಬೇಕಾಗಿಲ್ಲ ಕರ್ಮ ನೀವು ಏನು ಮಾಡಿದ್ದೀರಾ, ಆಗ ಹೋಗಿದೆ, ಅದು ನಡೆದು ಹೋಗಿದೆ, ಮುಗಿದು ಹೋಗಿದೆ. ಈ ಜನ್ಮದ್ದೇ ನಿನ್ನೆವರೆಗೂ ಲಾಸ್ಟ್ ಮೊಮೆಂಟ್ವರೆಗೂ ಮುಗಿದು ಹೋಗಿದೆ. ಯಾತಕ್ಕೆ ಎದಕ್ಕೆ ಅದನ್ನು? ಯಾವುದು ಪ್ರಾರಬ್ಧದಲ್ಲಿ ಬರಲೇಬೇಕು ಅದು ಬಂದೇ ಬರುತ್ತೆ. ಅದನ್ನು ಫೇಸ್ ಮಾಡೋದಷ್ಟೇ ನಮ್ಮ ಕೆಲಸ. ಇದು